ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಸ್ನೇಹಿತರೆ ಶನಿವಾರ ಬೇಗನೆ ಎಚ್ಚರ ಆಗೋಯ್ತು. ಡೈಲಿ ಬೇಗ ಎದ್ದಿರ್ತೀನಲ್ಲ ಅಂದ್ಬಿಟ್ಟು ಮಲ್ಕೊಳ್ಳೋಣ, ಯಾರೂ ಎದ್ದಿಲ್ಲ, ಲೇಟಾಗಿ ಎದ್ದೋಳೋಣ ಅಂದ್ಕೊಂಡೆ. ಆಮೇಲೆ ಇವತ್ತು ಸ್ಯಾಟರ್ಡೇ ಬೇಡ, ಇವತ್ತು ಕೂಡ ನಾನು ವಾರ ಮಾಡ್ತೀನಿ, ಅದಕ್ಕೆ ಹೇಳೋಣ ಮಲಗತ್ತು. ಇನ್ನೂ ನಿದ್ದೆ ಮಾಡೋದು ಬೇಡ ಅಂದ್ಕೊಂಡು ಹಾಗೆ ಮಲಗಿದ್ದೆ. ಬಟ್ ಹೊಟ್ಟೆ ಸೇಕ್ ಶುರು ಆಗೋಯ್ತು. ಅದಕ್ಕೆ ಈಗ ಎದ್ದಿದ್ದೀನಿ. ಸಾನುಗೆ ಸೋಮವಾರದಿಂದ ಎಕ್ಸಾಮ್ ಶುರು ಆಗುತ್ತೆ. ಸೊ ಅವರು ಕೂಡ ಎದ್ದ ತಕ್ಷಣವೇ ಸ್ವಲ್ಪ ಓದಿಸೋದಕ್ಕೆ ಶುರು ಮಾಡಬೇಕು. ಅಂದರೆ ಕಂಟಿನ್ಯೂಸ್ ಆಗಿ ಕುತ್ಕೊಂಡು ಓದಿ ಮುಗಿಸೋದಿಲ್ಲ. ಒಂದು 5-6 ಚಾಪ್ಟರ್ ಇದೆ, ಎಲ್ಲನೂ ಚಿಕ್ಕ ಚಿಕ್ಕದೇ ಇರುತ್ತೆ. ಆದರೆ ಪ್ರಾಬ್ಲಮ್ಮು ಒಟ್ಟಿಗೆ ಕುತ್ಕೊಂಡು ಓದಬೇಕು ಅಂದರೆ ಅವ್ರಿಗೆ ಬೋರ್ ಅನ್ಸೋಕ್ಕೆ ಶುರು ಆಗುತ್ತೆ. ಸೊ ಬೋರ್ ಅನ್ನಿಸ್ದಾಗ ಅವ್ರು ಓದೋದು ಅವ್ರ ತಲೆಗೆ ಹೋಗೋದಿಲ್ಲ. ಕೂರಿಸ್ಕೊಂಡು ಓದಿಸಿದ್ರು ಕೂಡ ವೇಸ್ಟ್ ಆಗುತ್ತೆ. ಈಗ ಎಲ್ಲ ಮಕ್ಳಿಗೂ ಎಕ್ಸಾಮ್ ಶುರು ಆಗ್ತಾ ಇದೆ. ಸೊ ಅವ್ರಿಗೆ ಬೋರ್ ಆಗಬಾರ್ದು, ಆ ರೀತಿಯಲ್ಲಿ ಸ್ವಲ್ಪ ಓದಿಸ್ಬೇಕು. ಆಗ ಅವರು ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಓದ್ತಾರೆ. ಸೊ ನಾನೇನು ಮಾಡ್ತೀನಿ ಅಂದರೆ ಒಂದು ಚಾಪ್ಟರ್ ಕ್ವೆಶನ್ಸ್ ಎಲ್ಲ ಕೇಳ್ತೀನಿ. ಅವಳು ತುಂಬ ದಿನದಿಂದ ಅದನ್ನು ರಿವಿಷನ್ ಮಾಡ್ತಾ ಇರೋದ್ರಿಂದ ಓದೋದಿಲ್ಲ. ಇನ್ನೊಂದು ಸಾರಿ ಅವಳಿಗೆ ಎಷ್ಟು ನೆನಪಿದೆ ಅಂತ ನಾನು ಚೆಕ್ ಮಾಡ್ತೀನಿ ಅಷ್ಟೇ. ಸೊ ಒಂದು ಚಾಪ್ಟರ್ ಓದಿಸೋದು, ಒಂದು ಹಾಫ್ ಆನ್ ಅವರ್ ಟಿ ವಿ ನೋಡ್ತಾಳೆ. ಅಥವಾ 2-3 ಚಾಪ್ಟರ್ಸ್ ಆದಮೇಲೆ ಇನ್ನೊಂದು 2 ಚಾಪ್ಟರ್ ಇದೆ, ಆದರೂ ಇನ್ನೂ ತುಂಬ ಟೈಮ್ ಇದೆ ಅಂತ ಹೇಳಿದಾಗ ಸರಿ 1 ಅವರ್ ಗ್ಯಾಪ್ ತಗೋ ಅಂತ ಕೊಟ್ಬಿಡ್ತೀನಿ. ಆ ರೀತಿಯಲ್ಲಿ ಮಾಡೋಣ ಅಂತ ಹೇಳಿಬಿಟ್ಟು ಬೆಳಿಗ್ಗೆಯಿಂದನೇ ಅವಳು ಬೆಳಿಗ್ಗೆ ಎದ್ದ ತಕ್ಷಣವೇ ಒಂದು ಚಾಪ್ಟರ್ ಕೇಳೋದು. ಅದಾದಮೇಲೆ ಹಾಫ್ ಆನ್ ಅವರ್ 1 ಅವರ್ ಸ್ನಾನ ಮಾಡೋದಕ್ಕೆ ಅದಕ್ಕೆ ಇದಕ್ಕೆಲ್ಲ ಹೋಗುತ್ತಲ್ಲ. ಬಂದ ಮೇಲೆ ತಿಂಡಿ ಮಾಡಿದ್ಮೇಲೆ ಒಂದು ಹಾಫ್ ಆನ್ ಅವರ್ ಟಿ ವಿ ನೋಡ್ತಾಳೆ. ಆಮೇಲೆ ಮತ್ತೆ ಕುತ್ಕೊಂಡು ಕಂಟಿನ್ಯೂ ಮಾಡ್ತೀನಿ. ಈ ಥರ ಒಂದು ಹೋಲ್ ಡೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ಹೇಗೆ ಓದಿಸ್ತಾ ಇದ್ದೀರಾ ಮಕ್ಕಳಿಗೆ? ಮಕ್ಕಳು ಇಂಟ್ರೆಸ್ಟ್ ಕೊಟ್ಟು ಓದ್ತಾರಾ? ಇನ್ನು ಸ್ವಲ್ಪ ದಿನ ಹೋದರೆ ಅವರೇ ಎಲ್ಲ ಓದ್ಕೊಳ್ತಾರೆ. ಕ್ವೆಶನ್ಸ್ ಕೇಳಬೇಕು ಅನ್ನೋ ನೆಸಸರಿನೂ ಇರೋದಿಲ್ಲ. ಬಟ್ ನಾನು ಒಂಥರ ನನಗೆ ನಾನು ಕನ್ಫರ್ಮ್ ಮಾಡ್ಕೊಳ್ಳೋದು, ಓಕೆಪ್ಪ ನನ್ನ ಮಗಳು ಎಲ್ಲ ಓದಿದ್ದಾಳೆ ಎಲ್ಲ ಅಂದ್ಬಿಟ್ಟು ನಾನು ಕೇಳ್ತೀನಿ ಅಷ್ಟೇ. ಕೇಳಲೇಬೇಕು ಅಂತೇನಿಲ್ಲ. ಎಕ್ಸಾಮ್ ಆದಮೇಲೆ ಗೊತ್ತಾಗೋದು ನನಗೆ ಮೊದಲೇ ಗೊತ್ತಾಗ್ಬಿಡುತ್ತೆ. ಇವಳು ಎಷ್ಟು ನೆನ್ಪಿಟ್ಕೊಂಡಿರ್ತಾಳೆ, ಎಷ್ಟು ಕನ್ಫ್ಯೂಸ್ ಆಗ್ತಾಳೆ ಅಂತ ಮೊದಲೇ ಗೊತ್ತಾಗ್ಬಿಡುತ್ತೆ ಅಷ್ಟೇ. ಯಾವುದು ಚೆನ್ನಾಗಿ ಬರೋದಿಲ್ಲ ಅನಿಸುತ್ತೋ ಅದನ್ನು ನಾನು ಸ್ವಲ್ಪ ರಿಪೀಟೆಡ್ಲಿ ಬರ್ಸಿ ಓದಿಸ್ತೀನಿ ಅಷ್ಟೇ. ಸೊ ಈ ಥರ ಮಾಡಬೇಕು. ಇನ್ನು ಶನಿವಾರ ಆಗಿರೋದ್ರಿಂದ ಸ್ವಲ್ಪ ಗುಡ್ಸು ಒಡ್ಸು ತಿಂಡಿ ಎಲ್ಲನೂ ಮಾಡಬೇಕು. ಹೊರಗಡೆ ಹೋಗೋ ಪ್ರೋಗ್ರಾಮ್ ಏನೂ ಹಾಕ್ಕೊಂಡಿಲ್ಲ ನಾನು. ಸೋಮವಾರನೇ ಎಕ್ಸಾಮ್ ಇರೋದ್ರಿಂದ ಎಲ್ಲೂ ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆನ್ನೆ ಹಬ್ಬ ಆಗಿದೆ, ಇವತ್ತು ನೆಕ್ಸ್ಟ್ ನೆನ್ನೆ ಉಪವಾಸದ ಹಬ್ಬ, ಇವತ್ತು ಊಟ ತಿಂಡಿ ಎಲ್ಲ ಮಾಡಿ ಸಂಭ್ರಮ ಪಡೋದು. ಬನ್ನಿ ಸ್ನೇಹಿತರೆ, ಹೇಗಿರುತ್ತೆ ನಮ್ಮ ದಿನ ನೋಡಿ. ಇವಾಗ ಗುಡಿಸಿ ಒರೆಸಿ ಆಗಿದೆ ಸ್ನೇಹಿತರೆ. ಇನ್ನು ಯಾರೂ ಎದ್ದಿಲ್ಲ. ಅದೇನು ನಾನು ಅವರೆಲ್ಲ ಮಲ್ಕೊಂಡಿದ್ರೆ ಜಾಸ್ತಿ ಏನು ಗಲಾಟೆ ಮಾಡೋಕ್ಕೆ ಹೋಗಲ್ಲ. 1/4 ಗಂಟೆಯಲ್ಲಿ ಹಾಲು ಒಂದು ಬಿಟ್ಟು ಬಾಕಿದೆಲ್ಲ ಒರೆಸ್ಬಿಟ್ಟಿರ್ತೀನಿ. ಅದಾದಮೇಲೆ ಹಾಲು ಕುಡಿತಾ ಇದ್ದೀನಿ. ಆ್ಯಂಡ್ ಈಗ ತಿಂಡಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತಿಂಡಿಗೆ ಇವತ್ತು ಸೋಯಾ ಚಾಂಕ್ ಪಲಾವ್ ಮಾಡೋಣ ಅಂತ ಇದ್ದೀನಿ. ಸೊ ಅದಕ್ಕೆ ಮಸಾಲೆ ತೆಗೆದುಕೊಳ್ಬೇಕಲ್ಲ, ತರಕಾರಿ ರೆಡಿ ಮಾಡ್ಕೊಳ್ತೀನಿ. ಸ್ನಾನ ಈಗ ಆಯಿತು, ಮತ್ತು ಪೂಜೆ ಮಾಡೋಣ ಅಂತ ಬಂದಿದ್ದೀನಿ. ತಿಂಡಿಗೆಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ, ಬಟ್ ಈಗ ಮಸಾಲೆ ರುಬ್ಬಿಲ್ಲ. ಸಾನು ಎದ್ದಿದ್ದಾಳೆ, ಅವಳಿಗಿನ್ನ ಹಾಲು ಕೂಡ ಕೊಟ್ಟಿಲ್ಲ. ಇನ್ನು ರಾಜೇಶ್ ಕೂಡ ಎದ್ದರು. ಈಗ ಪೂಜೆಗೆ ರೆಡಿ ಮಾಡಲ. ಸಾನು ಬಂದು ಹಾಲು ಕೇಳಿದಾಗ ಹೋಗ್ಬಿಟ್ಟು ಹಾಲು ಕೊಡ್ತೀನಿ, ಇಲ್ಲಾಂದರೆ ಪೂಜೆದೇ ಕಂಟಿನ್ಯೂ ಮಾಡ್ತೀನಿ.
ಮಸಾಲೆಗೆ 4 ಲವಂಗ, ಒಂದು 2 ಇಂಚು ಚಕ್ಕೆ, ಮೆಣಸು, ಸ್ವಲ್ಪ ಕಾಯಿ, 2 ಇಂಚು ಶುಂಠಿ, ಒಂದು 15-20 ಬೆಳ್ಳುಳ್ಳಿ ಹೆಸಳು, ಕೆಂಪು ಮೆಣಸಿನ್ಕಾಯಿ ಇದು ಕಲರ್ಗೆ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಅರಿಶಿನ. ಇಷ್ಟನ್ನು ಪುಡಿ ಮಾಡ್ಕೊಳ್ತೀನಿ, ಪೇಸ್ಟ್ ಮಾಡ್ಕೊಳ್ತೀನಿ. ಒಗ್ಗರಣೆಗೆ ಎಣ್ಣೆ, ಬಿರಿಯಾನಿ ಎಲೆ, ಈರುಳ್ಳಿ, ಕರಿಬೇವು ಸೊಪ್ಪು ಹಾಕ್ತೀನಿ ನಾನು, ಅದ್ರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ಹಸಿಮೆಣಸಿನ್ಕಾಯಿ. ಇದು ಫ್ರೈ ಆದಮೇಲೆ ಇದಕ್ಕೆ ತರಕಾರಿಗಳನ್ನ ಸೇರಿಸ್ಕೊಳ್ತೀನಿ. ತರಕಾರಿ ಜಾಸ್ತಿ ಇಲ್ಲ, ಈ ಟೊಮ್ಯಾಟೊ ಹಾಕಲೇಬೇಕು, ಬಟಾಣಿ, ಇದು ಒಣ ಬಟಾಣಿ ನೆನೆಸಿ ಇಟ್ಟಿದ್ದೆ, ಅದ್ರ ಜೊತೆ ಆಲೂಗೆಡ್ಡೆ. ಸೋಯಾ ಚಂಕ್ ಒಂದೇ ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ, ಅದಕ್ಕೆ ಇಷ್ಟು ತರಕಾರಿಗಳು ಹಾಕ್ಕೊಳ್ತೀನಿ. ಸೋಯಾ ಚಂಕ್ನ ನಾನು ಬಿಸಿನೀರಲ್ಲಿ ಹಾಕಿ ಒಂದು 2 ನಿಮಿಷ ಕುದಿ ಬಂದಮೇಲೆ ಆಫ್ ಮಾಡ್ಕೊಳ್ತೀನಿ. ನೀರೇನು ಹಿಂಡಕ್ಕೆ ಹೋಗೋದಿಲ್ಲ, ಹೇಗಿದ್ರೂ ಈ ಬಾತ್ಗೆ ನೀರು ಹಾಕಿರ್ತೀವಲ್ವ, ಆ ನೀರು ಹೀರ್ಕೊಳ್ಳುತ್ತದು, ಅದಕ್ಕೆ ಅದ್ರ ನೀರು ಹಿಂಡೋದಿಲ್ಲ. ಸೊ ಈಗ ನಾವು ರುಬ್ಕೊಂಡಿದ್ದಂಥ ಮಸಾಲೆ, ಅದಕ್ಕೆ ಧನಿಯಾ ಪುಡಿ ಹಾಗೆ ಖಾರದ ಪುಡಿ ಸೇರಿಸ್ತಾ ಇದ್ದೀನಿ. ಇದು ಅನ್ನ ಹಾಕೋ ಮುಂಚೆನೇ ಇದು ಏನೀಗ ಮಿಕ್ಸ್ಚರ್ ಆಗಿದೆ ಅಲ್ವಾ, ಅದು ಆ ರೀತಿಯಲ್ಲಿ ನಾವು ಚಪಾತಿ ರೊಟ್ಟಿಗೆ ಮಾಡ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ಜಾಸ್ತಿ ಹಾಕಿ, ಟೊಮ್ಯಾಟೊ ಜಾಸ್ತಿ ಹಾಕಿ, ಲೈಟಾಗಿ ಮಸಾಲೆ ಹಾಕಿ ಚೆನ್ನಾಗಿರುತ್ತೆ ಚಪಾತಿಗೆ. ಒಂದು ಸಾರಿ ಮಾಡಬೇಕು ಅಂತ ಅನ್ನಿಸ್ತಾ ಇದೆ, ಮಾಡ್ತೀನಿ, ನೀವು ಕೂಡ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಸೊ ಇದಕ್ಕೀಗ ನಾನು ಅದು ಫ್ರೈ ಆದಮೇಲೆ, ಹಸಿ ವಾಸನೆ ಹೋದ್ಮೇಲೆ 2 ಪಾವ್ ಅಕ್ಕಿ ಹಾಕಿದ್ದೀನಿ, ಆ್ಯಂಡ್ 4 ಗ್ಲಾಸ್ ನೀರು, ಉಪ್ಪು. ಕೊನೆಯಲ್ಲಿ ಯಾವಾಗ ಕುದಿ ಬರುತ್ತೆ ಅಲ್ವಾ, ಇನ್ನೇನು ಮುಚ್ತೀವಿ ಅನ್ನೋ ಟೈಮಲ್ಲಿ ಸೋಯಾ ಚಂಕ್ ಹಾಕಿಬಿಟ್ಟು ಅದನ್ನು ಮುಚ್ಚಿಬಿಡ್ತೀನಿ. 2 ವಿಷಿಲ್ಗೆ ಆಗುತ್ತೆ. ಇದು ಇವಾಗ ತಾನೇ ಬಂದಂಥ ಒಂದು ಕೊರಿಯರ್ ಟೀ ಇನ್ಫ್ಯೂಸರ್ ಅಂತ ಹೇಳೋದು. ಈಗ ಬ್ಲ್ಯಾಕ್ ಟೀ ಮಾಡ್ಕೊಳ್ತಾರೆ, ಗ್ರೀನ್ ಟೀ ಮಾಡ್ಕೊಳ್ತಾರೆ, ಅವರು ಇದನ್ನು ಯೂಸ್ ಮಾಡ್ಬೋದು. ಇದ್ರೊಳಗಡೆ ಆ ಲೀವ್ಸನ್ನು ಹಾಕಿಬಿಟ್ಟು ಜಸ್ಟ್ ನೀರಿಗೆ ಡಿಪ್ ಮಾಡೋದು. Not bad. Cute kitchen. A cooker for my dolly. ಕುಕ್ಕರ್ ಇದು ಏನು ಅಂತ ಹೇಳಿದ್ರೆ, ರೀಸೆಂಟಾಗಿ ನಾನು ದಮ್ ಬಿರಿಯಾನಿ ಮಾಡಿದ್ದೆ ಅಲ್ವಾ, ಆ ದಮ್ ಬಿರಿಯಾನಿಗೆ ಮಸಾಲೆಗಳು ಅಂದರೆ ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು ಮತ್ತು ಸ್ಟಾರ್ ಅನೀಸ್, ಬಾಕಿದೆಲ್ಲ ಏನೆಲ್ಲ ಹಾಕ್ತೀವೋ ಬಿರಿಯಾನಿಗೆ, ಅದೆಲ್ಲನೂ ಅನ್ನಕ್ಕೂ ಹಾಕಬೇಕು ಆ್ಯಂಡ್ ಚಿಕನ್ಗೂ ಹಾಕಬೇಕು. ಸೊ ಚಿಕನ್ಗೆ ನಾನು ಗರಂ ಮಸಾಲ ಹಾಕ್ಬಿಡ್ತೀನಿ, ಆದರೆ ಅನ್ನಕ್ಕೆ ಅದು ಹೋಲ್ ಸ್ಪೈಸಸ್ಸೇ ಹಾಕಬೇಕು. ಅದನ್ನು ಬಟ್ಟೆಯಲ್ಲಿ ಕಟ್ಟಿ ಹಾಕ್ತಾಯಿದ್ದೆ, ಆ ಬಟ್ಟೆ ಫುಲ್ಲು ಒಳಗಡೆ ಹೋಗ್ತಾಯಿತ್ತು, ತೆಗೆದ ಮೇಲೆ ಅದು ಎಲ್ಲ ರಸ ಅದರಲ್ಲೇ ಇರ್ತಾಯಿತ್ತು, ತುಂಬ ಬಿಸಿ ಇರುತ್ತೆ, ಹಿಂಡೋದಕ್ಕೂ ಆಗೋದಿಲ್ಲ ಅದು. ಅದಕ್ಕೆ ಇದನ್ನು ನೋಡಿದೆ, ಈ ಆಪ್ಷನ್ನು. ಸೊ ಇದ್ರ ಒಳಗಡೆ ನಾವು ಮಸಾಲೆಗಳನ್ನ ಹಾಕ್ಬಿಟ್ಟು ಇದನ್ನು ಅಕ್ಕಿ ಒಳಗಡೆ ಹಾಕ್ಬಿಟ್ಟು ಬೇಯಿಸೋದು. ಸೊ ಹಿಂಗೆ ತೆಗೆದ ತಕ್ಷಣ ಜ್ಯೂಸ್ ಎಲ್ಲನೂ ಇಳಿಯುತ್ತಾ, ಏನೂ ಹಿಂಡಂಗಿಲ್ಲ. ಸೊ ಇದನ್ನು ತರಿಸಿರೋದು ಎಸ್ಪೆಷಲಿ ದಮ್ ಬಿರಿಯಾನಿ ಮಾಡೋದಕ್ಕೆ. ಸೊ ನೀವು ಏನಾದರೂ ದಮ್ ಬಿರಿಯಾನಿ ಮಾಡಬೇಕು, ಈ ಥರದ್ದು ಚೆನ್ನಾಗಿದೆ ಆಪ್ಷನ್ನು ಬೇಕು ಅನ್ನೋ ಹಾಗಿದ್ರೆ ಇದನ್ನು ಲಿಂಕ್ ನಾನು ಅಮೆಝಾನಲ್ಲಿ ತರಿಸಿರೋದು, ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ ಮಾಡಿ. ಜಾಸ್ತಿ ಏನಿಲ್ಲ, 150 ಅರೌಂಡ್ ಇದೆ. ಮತ್ತು ಕೆಲವೊಬ್ಬರು ಅದನ್ನು ಹಾಗೆ ತಿಂತಾರೆ, ಹೋಲ್ ಸ್ಪೈಸಸ್ನ ಕಡ್ದು. ನನಗೆ ಅದನ್ನು ಬಾಯಿಗೆ ಸಿಕ್ಕಿದ್ರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ, ಅದು ಅದರದ್ದೇ ಫ್ಲೇವರು ಸ್ಟ್ರಾಂಗಾಗಿ ಬಂದುಬಿಡುತ್ತೆ, ನನಗಿಷ್ಟ ಆಗೋದಿಲ್ಲ. ಎಸ್ಪೆಷಲಿ ಸೋಂಪು, ಏಲಕ್ಕಿ ಅದು ಬಾಯಿಗೆ ಸಿಕ್ಕಿದಾಗ ಅಷ್ಟೊಂದು ಇಷ್ಟ ಆಗಲ್ಲ, ಹಾಗಾಗಿ ನಾನು ಇದನ್ನು ತರಿಸಿರೋದು. ಇದನ್ನು ಜಸ್ಟ್ ಅನ್ನದ ಪಾತ್ರೆ ಒಳಗಡೆ ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ತೆಗೆದ್ಬಿಡ್ಬೋದು. ಸೊ ನಮ್ಮ ಸಾನು ಅವ್ರಿಗೆ ಸ್ನಾನ ಮಾಡಿ ಅಂತ ಹೇಳ್ತಾನೇ ಇದ್ದೀನಿ. ಅವ್ರಿಗೆ ಇವತ್ತು ಡ್ರಾಯಿಂಗ್ ಮೇಲೆ ಮನಸ್ಸಾಗ್ಬಿಟ್ಟಿದೆ, ಅದಕ್ಕೆ ನಾನು ಡ್ರಾಯಿಂಗ್ ಮಾಡಿಬಿಟ್ಟೆ ಹೋಗೋದು ಅಂತ ಕೂತ್ಕೊಂಡಿದ್ದಾಳೆ. ಹೊಟ್ಟೆ ಹಸ್ದಾಗ್ಲೇ ಹೋಗೋದು ಅವಳು. ನನಗಂತೂ ಹೊಟ್ಟೆ ಹಸಿತಿದೆಯಪ್ಪ. ನಾನು ಎದ್ದಿರೋದು 6:15, ಈಗ ಬಂದು 10:15 ಆಗ್ತಾಯಿದೆ. ನ್ಯೂಟ್ರೆಲಾ ಚಂಕ್ಸ್ ಅದೇನೋ ಒಂದು ರೆಸಿಪಿ ಬರೆದಿತ್ತು ಹಿಂದೆ, ಅದನ್ನು ನೋಡ್ತಾ ಇದ್ದೆ. ಆ ರೆಸಿಪಿ ಮಾಡೋದಕ್ಕೆ 100 ಗ್ರಾಮ್ ಅಷ್ಟು ಕಾಜುನ ನೆನೆಸಿ ಪೇಸ್ಟ್ ಮಾಡ್ಕೊಳ್ಬೇಕಂತೆ, ಹಾಗೆ ತಿಂದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದು ರೆಸಿಪಿ ಕ್ಯಾನ್ಸಲ್ ಮಾಡಿದೆ. ಅದರದ್ದು ಪಲ್ಯ ಥರ ಮಾಡ್ಬೋದು, ಚೆನ್ನಾಗಿರುತ್ತೆ. ಚಪಾತಿ ಜೊತೆ ಚಪಾತಿ ರೋಲ್ ಮಾಡ್ಬೋದು, ವೆಜ್ ರೋಲ್ಗೆ ಹಾಕಿದಾಗ ಎಲ್ಲ ತರಕಾರಿಗಳ ಜೊತೆ ಇದು ಚೆನ್ನಾಗಿರುತ್ತೆ, ಅದಕ್ಕೆ ತಂದಿರೋದು. ಸೊ ನೋಡಿ, ಶೇಡಿಂಗ್ ಮಾಡ್ತಾ ಇದ್ದಾಳೆ, ಶೇಡಿಂಗ್ ಕಲಿಸ್ತಾ ಇದ್ದೀನಿ. ಅವಳು ಕಲ್ತಿದ್ದಾಳೆ,
ನಾನು ಒಂದು ಚೂರು ಇಂಪ್ರೂವ್ ಮಾಡ್ತಾ ಇದ್ದೀನಿ. ನಾನೀಗ ತಿಂಡಿ ತಿಂತೀನಿ ಸಾನು. ಹಂಗಲ್ಲ ತೆಗಿಯೋದು, ಇಲ್ಲಿ ನೋಡಿ, ಇಲ್ಲಿ ಲಾಕ್ ಸಿಸ್ಟಮ್ ಇದೆ ಇಲ್ಲಿ. ಹಾಂ, ಓಪನ್. ಸೊ ಈ ಥರ ಎರಡೂ ಕಡೆ ಲಾಕ್ ಇದೆ. ಎತ್ತು. ಹಾಂ, ಒಳಗಡೆ ಮಸಾಲೆ ಹಾಕೋದು. ರಿಯಲ್ ಕುಕ್ಕರ್. ಮಸಾಲೆ ಹಾಕಿ ಕ್ಲೋಸ್ ಮಾಡಿ ಬಿಡೋದು. ನನಗಂತೂ ತುಂಬ ಇಷ್ಟ ಆಯ್ತಪ್ಪ ಇದು. ವೆರಿ ಯೂಸ್ಫುಲ್. ಇಷ್ಟ ಆಯಿತು. ಈಗ ಸ್ನೇಹಿತರೆ ಸಾನುಗೆ ಓದಿಸ್ತಾ ಇದ್ದೀನಿ, ಅಂದರೆ ಕ್ವೆಶನ್ಸ್ಗಳು ಕೇಳ್ತಾ ಇದ್ದೀನಿ. ಎಲ್ಲಿ ಹೋದ್ರೂ ನನ್ನ ಜೊತೆ ಕೂಲರ್ ಇರಬೇಕು. ಕಿಚನ್ಗಾದರೂ ಹೋಗಿ, ಹಾಲ್ಗಾದರೂ ಹೋಗಿ, ರೂಮ್ ಎಲ್ಲಿ ಫ್ಯಾನ್ ಇದ್ದರೂ ಕೂಡ ಬಿಸಿ ಗಾಳಿ ಬರುತ್ತೆ. ಸೊ ಕೂಲರಲ್ಲಿ ತಣ್ಣಗೆ ಚೆನ್ನಾಗಿರುತ್ತೆ. ಸೊ AC-ಗೆ ಕೇಳ್ಕೊಂಡು ಬಂದಿದ್ದಾರೆ, ಅದನ್ನು ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಡೇಟ್ ಮಾಡ್ತೀನಿ. ಸಾನು ಬರ್ತ್ಡೇಗೆ ನಾನು ಡ್ರೆಸ್ ಸ್ಟಿಚ್ ಮಾಡಿದ್ದೆ. ಸೊ ಅದನ್ನು ಮಾಡಿದ್ದು ತೋರಿಸಿ ಅಂತ ಕೇಳಿದ್ರಿ ಕಮೆಂಟ್ಸಲ್ಲಿ. ಸೊ ಇವತ್ತು ನಾನು ಶಾರ್ಟಾಗಿ ತೋರಿಸ್ತೀನಿ, ಯಾಕಂದರೆ ನಾನು ಡೀಟೇಲಾಗಿ ತೋರಿಸೋದಕ್ಕೆ ನಾನು ಅಷ್ಟು ಡೀಟೇಲಾಗಿ ಕಲ್ತಿಲ್ಲ ನಾನು ಟೈಲರಿಂಗು. ಬಟ್ ಅಮ್ಮನ ಹತ್ರ ತಿಳ್ಕೊಂಡು, ಯೂಟ್ಯೂಬ್ ನೋಡಿಕೊಂಡು, ನನ್ನ ಓನ್ ಐಡಿಯಾ ಸ್ವಲ್ಪ ಹಾಕಿ ನಾನು ಮಾಡಿರೋ ಅಂಥ ಡ್ರೆಸ್ ಅದು. ಬಟ್ ಬೇಸಿಕ್ ನಾಲೆಜ್ ನಿಮಗೆ ಸಿಗುತ್ತೆ. ಮೆಜರ್ಮೆಂಟ್ಸ್ ಹೇಗೆ ಮಾಡಬೇಕು, ಕಟ್ ಹೇಗೆ ಮಾಡಬೇಕು, ಸ್ಟಿಚ್ ಹೇಗೆ ಮಾಡಬೇಕು ಅಂತ ತಿಳಿಸ್ತೀನಿ. ಪ್ಲೀಸ್ ನೋಡಿ ಸ್ನೇಹಿತರೆ. ಇದರೊಂದಿಗೆ ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡ್ತೀನಿ. ಸಿಗೋಣ ನೆಕ್ಸ್ಟ್ ವ್ಲಾಗ್ನಲ್ಲಿ. ಬೈ ಬೈ ಸ್ನೇಹಿತರೆ. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೈ ಬೈ ಸ್ನೇಹಿತರೆ. ಈಗ ಮೊದಲಿಗೆ ಅಪ್ಪರ್ ಬಾಡಿ ಪಾರ್ಟ್ ಮಾಡ್ತಾಯಿಲ್ಲ, ನಾನು ಲೋವರ್ ಬಾಡಿ ಪಾರ್ಟ್ನ ಕಟ್ ಮಾಡೋದಕ್ಕೆ ಲೈನಿಂಗ್ ಬಟ್ಟೆನ ಇಟ್ಕೊಂಡಿದ್ದೀನಿ. ಲೈನಿಂಗ್ ಬಟ್ಟೆಗೆ ನಾನು ಸ್ಯಾಟಿನ್ ಕ್ಲೋತ್ ತೊಗೊಂಡಿರೋದು. ಸೊ ಇದು ಲೆಂತ್ ಎಷ್ಟು ಬೇಕೋ ಅಷ್ಟನ್ನು ಮೊದಲಿಗೆ ಮಾರ್ಕ್ ಮಾಡ್ಕೊಳ್ಬೇಕು. ಕೆಳಗಡೆ ಒಂದು ಲೈನ್ ಹಾಕ್ಕೊಂಡು ಅಲ್ಲಿಂದ ಎಷ್ಟು ಉದ್ದ ಬೇಕು ಅಷ್ಟನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲಿ. ನೆಕ್ಸ್ಟ್ ವೇಸ್ಟ್, ಇಲ್ಲಿಂದ ಇಲ್ಲಿಗೆ ನೋಡಿ ಸಾನುದು ವೇಸ್ಟ್ ಇಲ್ಲಿ ತನಕ ಬರುತ್ತೆ. ಅದಕ್ಕೆ 2 ಇಂಚ್ ಮಾರ್ಜಿನ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಟಕ್ ಹಿಡಿಯೋದಕ್ಕೆ ಅಂದ್ಬಿಟ್ಟು 1 ಇಂಚನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ವೇಸ್ಟಿಂದ ಹಿಪ್ ಕೆಳಗಡೆ ಎಷ್ಟು ಬೇಕೋ ಅಷ್ಟನ್ನು ಲೆಕ್ಕ ಹಾಕ್ಕೊಂಡು, ವೇಸ್ಟ್ ನಮಗೆ ಹಿಪ್ ಅರೌಂಡ್ ಎಷ್ಟು ಬರುತ್ತೋ ಅದಕ್ಕೆ +5 ಆ್ಯಡ್ ಮಾಡಿಕೊಂಡು /4 ಮಾಡಿಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು. ಅದಾದಮೇಲೆ 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಬಿಡಬೇಕು. ಯಾಕೆ ಅಂದರೆ ನಾವು ಕೂತ್ಕೊಂಡಾಗ ಬಟ್ಟೆ ಅಗಲ ಬೇಕಾಗುತ್ತಲ್ವ, ಅದಕ್ಕೆ ಎಕ್ಸ್ಟ್ರಾ 5 ಇಂಚ್ ತೊಗೊಂಡಿರೋದು. ಸೊ ಇಲ್ಲಿಂದ ನೀ ಲೆಂತ್, ಸೊ ನೀ ಲೆಂತ್ಗೆ ಎಷ್ಟು ಬೇಕೋ ಎಷ್ಟು ಅಗಲ ಬೇಕೋ ಅದಕ್ಕೆ ನಾನು ಕೂಡ ಎಕ್ಸ್ಟ್ರಾ ಒಂದು 5 ಇಂಚ್ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ನಡೆದಾಡೋದಕ್ಕೆ ಈಸಿ ಆಗಬೇಕಲ್ವಾ ಅಂತ ಹೇಳಿಬಿಟ್ಟು ಅದಕ್ಕೆ 2 ಇಂಚ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಕೆಳಗಡೆ ಮರ್ಮೇಡ್ ಥರ ಬರೋದ್ರಿಂದ ಅದು ನಾನು ಕ್ರಾಸ್ ಆಗಿ ನೀಯಿಂದ ಕೆಳಗಡೆ ಲೆಂತ್ ತನಕ ಕ್ರಾಸ್ ಮಾಡ್ಕೊಂಡಿದ್ದೀನಿ. ಆ ಕ್ರಾಸ್ ನಿಮಗೆ ಎಷ್ಟು ಅಗ್ಲಕ್ಕೆ ಬೇಕೋ ಅಷ್ಟು ಅಗ್ಲಕ್ಕೆ ತೊಗೊಳ್ಬೋದು. ಸೊ ಇಷ್ಟು ನಾನು ಈಗ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಕಟ್ ಮಾಡ್ಕೊಳ್ತೀನಿ. ಸ್ಯಾಟಿನ್ ಬಟ್ಟೆ ಲೈನಿಂಗಿಗೆ ಏನು ತೊಗೊಂಡಿದ್ದೀನೋ ಅದನ್ನು ಕಟ್ ಮಾಡಿ ಆದಮೇಲೆ ನೆಟ್ ಬಟ್ಟೆ ಮೇಲ್ಗಡೆ ಏನು ಇಟ್ಟು ಹೊಲಿತೀವೋ ಅದನ್ನು ಕೂಡ ಅದೇ ಮೆಷರ್ಮೆಂಟ್ಗೆ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಈಗ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ, ಇದು ಕೆಳಗಡೆ ಕಟ್ ಮಾಡ್ಕೊಂಡಿದ್ದೀನಲ್ಲ, ಇದನ್ನು ಮಡಚಿ ಹೊಲಿದ್ಬಿಡ್ತೀನಿ. ಇದನ್ನು ಮಡಚಿ ಹೊಲಿದು ಆದಮೇಲೆ ಇದು ಲೆಂತ್ ಎಕ್ಸಾಕ್ಟ್ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಳ್ಬೇಕು. ನಾನೀಗ ಲೆಂತ್ ಫುಲ್ ಕಟ್ ಮಾಡಿಲ್ಲ, ಹಾಗೆ ಬಿಟ್ಟಿದ್ದೀನಿ. ಕೆಳಗಡೆ ಪಾರ್ಟ್ನ ಮಡಚಿ ಹೊಲ್ಕೊಂಡು ಆಮೇಲೆ ಸೈಡ್ಸ್ನ ಕೂಡ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಸೈಡ್ಸ್ ಅಟ್ಯಾಚ್ ಆದಮೇಲೆ ಮೇಲ್ಗಡೆ ಏನು ಎಕ್ಸ್ಟ್ರಾ ಬಟ್ಟೆ ಮಿಗುತ್ತೋ ಅದನ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಈ ಥರ 2 ಪೀಸನ್ನು ಮಾಡ್ಕೊಂಡಿದ್ದೀನಿ. ಇದೀಗ ಕೆಳಗಡೆ ಬಾಡಿ ಪಾರ್ಟು ರೆಡಿ ಇದೆ. ಈ ಬಟ್ಟೆ ಮತ್ತು ಒಳಗಡೆ ಲೈನಿಂಗ್ ಬಟ್ಟೆ 2 ಅಟ್ಯಾಚ್ ಆದಮೇಲೆ ಮೇಲ್ಗಡೆದು ಮತ್ತು ಕೆಳಗಡೆದು, ಹಿಂದೆದು ಮತ್ತು ಮುಂದೆದು 2 ಸೇರಿ ಇಲ್ಲಿ ಜಾಯಿನ್ ಮಾಡಿದ್ದೀನಿ ನೋಡಿ. ಸೊ ಜಾಯಿನ್ ಮಾಡಿದ್ಮೇಲೆ ಮೆಜರ್ಮೆಂಟ್ ಕರೆಕ್ಟಾಗಿ ಫಿಟ್ ಮಾಡಿದ್ದೀನಿ. ಸೊ ಲೋವರ್ ಬಾಡಿ ಪಾರ್ಟ್ ಹೀಗೆ ಕಾಣುತ್ತೆ. ಇದನ್ನು ಫುಲ್ಲು ಐರನ್ ಮಾಡಿದ್ಮೇಲೆ ಶೇಪ್ ಕಾಣೋದು. ಇದೆಲ್ಲ ಈಗ ಒಳಗಡೆ ಒಂದು ಕಡೆ ನೋಡಿ ಶೇಪ್ ಕಾಣ್ತಾ ಇದೆ, ಒಂದು ಕಡೆ ಕಾಣ್ತಿಲ್ಲ ಅಲ್ಲ.
ಅದು ಕರೆಕ್ಟಾಗಿ ನಾವು ಐರನ್ ಮಾಡಬೇಕು. ಲೈನಿಂಗ್ ಬಟ್ಟೆ ಮತ್ತು ಮೇಲ್ಗಡೆದು ನೆಟ್ ಬಟ್ಟೆ ಎರಡೂ ಸೇರಿ ಹೊಲ್ಕೊಂಡ ಮೇಲೆ ನಾವು ಮುಂದಗಡೆದು ಮತ್ತು ಹಿಂದಗಡೆದು ಎರಡೂ ಸೇರಿ ಜಾಯಿನ್ ಮಾಡಿದೆ. ಜಾಯಿನ್ ಮಾಡಿದ್ಮೇಲೆ ಫಿಟ್ ಕೂಡ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಹಿಡ್ದಿದ್ದೀನಿ. ನೋಡಿ ಹೀಗೆ ಕಾಣುತ್ತೆ. ಸೊ ನೆಕ್ಸ್ಟ್ ನಾವು ಹೇಗೆ ಇದನ್ನು ಕೆಳಗಡೆದು ಕಟ್ ಮಾಡಿಕೊಂಡ್ವೋ ಅದೇ ರೀತಿಯಲ್ಲಿ ಅಪ್ಪರ್ ಬಾಡಿ ಮೆಜರ್ಮೆಂಟ್ ಮಾಡಿಕೊಂಡು ಇದನ್ನು ಕಟ್ ಮಾಡಿಕೊಂಡು ಅಟ್ಯಾಚ್ ಕೂಡ ಮಾಡಿದ್ದೀನಿ. ಅಂದರೆ ಮೊದಲು ಸ್ಯಾಟಿನ್ ಬಟ್ಟೆನ ಕಟ್ ಮಾಡಿಕೊಂಡು ಆಮೇಲೆ ಅದೇ ಮೆಜರ್ಮೆಂಟ್ಗೆ ನೆಟ್ ಬಟ್ಟೆನ ಕಟ್ ಮಾಡಿಕೊಂಡು ಇಲ್ಲೆಲ್ಲ ಕೂಡ ನೋಡಿ ಹೊಲಿದು ಉಲ್ಟಾ ಮಾಡಿದ್ದೀನಿ. ಸೊ ಇದು ಸ್ಲೀವ್ಲೆಸ್ ಆದರೂ ಬಿಡ್ಬೋದು, ಸ್ಲೀವ್ಸ್ ಆದರೂ ಹೊಲಿಬೋದು. ನೆಕ್ಸ್ಟ್ ನೆಕ್ ಹತ್ರ ತುಂಬಾ ಪ್ಲೇನ್ ಇತ್ತು ಅಂತ ಹೇಳಿಬಿಟ್ಟು ಈ ಥರ ಎಕ್ಸ್ಟ್ರಾ ಬಟ್ಟೆಗಳು ಮಿಕ್ಕಿತ್ತಲ್ಲ ಅದರಲ್ಲಿ ನಾನು ಈ ಪಾರ್ಟ್ಸನ್ನು ಕಟ್ ಮಾಡಿಕೊಂಡು ಇಲ್ಲಿಗೆ ಹೊಲಿಯೋಣ ಅಂತ ಅಟ್ಯಾಚ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಇಲ್ಲಿಗೆ ಒಂದು ಸ್ಟಿಚ್ ಹಾಕ್ತೀನಿ ಆ್ಯಂಡ್ ಇದಕ್ಕೆಲ್ಲ ಹ್ಯಾಂಡಲ್ಲೇ ಹೊಲಿತೀನಿ, ಕೈ ಹೊಲಿಗೆ ಹಾಕ್ತೀನಿ ಇಲ್ಲೂ ಕೂಡ. ಸೊ ಇದು ನಮ್ಮ ಮಕ್ಕಳ ಏನು ಮೆಜರ್ಮೆಂಟ್ ಇದೆಯೋ ಬಾಡಿ ಮೆಜರ್ಮೆಂಟು, ಎಷ್ಟು ಡೀಪ್ ಬೇಕು, ಎಷ್ಟು ಶೋಲ್ಡರ್ ಬೇಕು, ಎಷ್ಟು ಆರ್ಮ್ ಹೋಲ್ ಬೇಕು ಆ್ಯಂಡ್ ವೇಸ್ಟ್ ಇದೆ, ಎಷ್ಟು ಹೈಟ್ ಇರಬೇಕು. ಸೊ ಅಷ್ಟನ್ನೆಲ್ಲ ಮೆಜರ್ ಮಾಡಿಕೊಂಡು ಇದನ್ನು ಕಟ್ ಮಾಡಿಕೊಂಡು ಹೊಲ್ದಿ ಆಗಿದೆ. ನೆಕ್ಸ್ಟ್ ಇದಕ್ಕೆ ಓಪನಿಂಗ್ ಹಿಂದೆ ಕೊಡಬೇಕಿತ್ತು. ಹಿಂದೆ ಕೊಟ್ಟರೆ ಇಲ್ಲಿ ಕಟ್ ಮಾಡಬೇಕಾಗತ್ತೆ, ಫಿನಿಶಿಂಗ್ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಅಂತ ಹೇಳಿಬಿಟ್ಟು ಸೈಡಲ್ಲಿ ಏನು ಹೊಲಿತೀವಲ್ವ ಫಿಟ್ಟಿಂಗು ಅಲ್ಲೇ ನಾನು ಜಿಪ್ ಹಾಕೋಣ ಅಂತ ಇದ್ದೀನಿ. ಈ ಥರ ನಾನು ಆಲ್ರೆಡಿ ಮೊದಲು ಕೂಡ ಮಾಡಿದ್ದೆ, ಹಾಗಾಗಿ ಇದಕ್ಕೂ ಕೂಡ ಹಾಗೆ ಮಾಡ್ತೀನಿ. ಇಲ್ಲಿಂದ ಇಲ್ಲಿ ತನಕ, ಅಂದರೆ ಇಲ್ಲಿಂದ ಟೈಟ್ ಬರುತ್ತಲ್ವಾ, ಇಲ್ಲಿ ಸ್ವಲ್ಪ ಲೂಸ್ ಆಗುತ್ತೆ ಹಿಪ್ ಹತ್ರ, ಹಾಗಾಗಿ ನಾನು ಅಲ್ಲಿ ತನಕ ಜಿಪ್ ಹಾಕೋಣ ಅಂತ ಇದ್ದೀನಿ. ಸೊ ಇಷ್ಟು ಹೊಲಿದ್ರೆ ನೆಕ್ಸ್ಟ್ ಹೇಳಿದ್ರೆ ಸ್ಲೀವ್ಲೆಸ್ ಇದ್ದರೆ ಹೀಗೆ ಇಡ್ಬೋದು ಅಥವಾ ಸ್ಲೀವ್ಸ್ ಕೂಡ ಹೊಲಿಬೋದು. ನಾನು ಸ್ಲೀವ್ಸ್ ಹೊಲಿಬೇಕು ಅಂತ ಇದ್ದೀನಿ, ಬೆಲ್ ಸ್ಲೀವ್ಸ್. ಸೊ ಅದು ಹೊಲಿದ್ಮೇಲೆ ಅಟ್ಯಾಚ್ ಮಾಡಿದ್ಮೇಲೆ ತೋರಿಸ್ತೀನಿ. ನೋಡಿ ಹೀಗೆ ಕಾಣುತ್ತೆ. ಅದು ಸ್ಲೀವ್ಸ್ ಬೆಲ್ ದೊಡ್ಡದಾಗಿ ಬರಲಿ ಅಂದ್ಬಿಟ್ಟು ಫ್ರಿಲ್ಸ್ ಕೊಟ್ಟು ಹೊಲ್ದಿರೋದ್ರಿಂದ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಆ್ಯಂಡ್ ಕೆಳಗಡೆ ಥಿಕ್ ಎಂಬ್ರಾಯ್ಡ್ರಿ ಏನಿತ್ತು ಅದು ಪಾರ್ಟ್ನ ನಾನು ಉಳಿಸ್ಕೊಂಡು ಅದರಲ್ಲಿ ಹೊಲ್ದಿರೋದು. ಅದು ಇಲ್ಲ ಅಂದರೆ ಅದು ಪ್ಲೇನ್ ಕಾಣುತ್ತೆ ಮಧ್ಯದ ಪಾರ್ಟ್ ತೊಗೊಂಡ್ರೆ. ಸೊ ಸ್ವಲ್ಪ ಪ್ಲ್ಯಾನಿಂಗ್ ಮಾಡಿ ಅದು ಅಲ್ಲಿಗೆ ಬರಬೇಕು ಅಂತ ಹೇಳಿ ಅಡ್ಜಸ್ಟ್ ಮಾಡಿ ಹೊಲ್ದಿರೋದು. ಚೆನ್ನಾಗಿದೆ ಅಂದ್ಕೊಳ್ತೀನಿ, ನಿಮಗೂ ಇಷ್ಟ ಆಯಿತು ಅಂತ